30,000 ಡೌನ್ ಪೇಮೆಂಟ್ ಮಾಡಿದ್ರೆ ಬ್ರೋ ಹೊಟ್ಟೆ ತುಂಬಾ ಲೋನ್ ಬ್ರೋ ಈ ಗಾಡಿ. ಸೇಮ್ ಏನ್ ನೋಡ್ತಾ ಇದೀರಾ CNG ಪೆಟ್ರೋಲ್ ನನ್ನ ಹತ್ರ 10 ವೆಹಿಕಲ್ ಇದೆ ಬ್ರೋ. 1.5 ಲಕ್ಷ ಇಟ್ಕೊಂಡ್ರೆ 2 ಗಾಡಿಯಲ್ಲಿ ಯಾವ ಗಾಡಿ ಬೇಕಾದ್ರೂ ಮನೆಗೆ ತಗೊಂಡೋಗ್ಬೋದು ವೀಕ್ಷಕರೇ. ಬ್ರೋ 180 ಹೇಳ್ತೀನಿ, 165 ಕೊಡ್ತೀನಿ ಬ್ರೋ. 2,20,000 ಹೇಳ್ತೀನಿ ಬ್ರೋ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 180 ಮಾಡ್ಕೊಡ್ತೀನಿ ಬ್ರೋ. 2,10,000 ಹೇಳ್ತೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 190 ಮಾಡ್ಕೊಡ್ತೀನಿ ಬ್ರೋ. ಬರೀ 50,000. ಹೌದು ವೀಕ್ಷಕರೇ, ನಿಮ್ ಪ್ರೊಫೈಲ್ ಒಂದ್ ಚೆನ್ನಾಗಿದ್ರೆ ಬರೀ 50,000 ತಗೊಂಬನ್ನಿ. 2,50,000ಗೆ ಫೈನಲ್ ಟು ಫೈನಲ್ ಆಗುತ್ತೆ. ಲೋನ್ ಅಂತ ಹೋದ್ರೆ ಬ್ರೋ 2.5 ಲಕ್ಷ ಲೋನು. 4,25,000 ಫೈನಲ್. ಹೌದು ಬ್ರೋ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 5,85,000 ಕೊಡ್ತೀನಿ. 6.5 ಲಕ್ಷಕ್ಕೆ ಕೊಡ್ತಾರೆ ನೋಡಿ. 6,70,000 ಕೊಡ್ತೀನಿ ಬ್ರೋ. 750 ಹೇಳ್ತೀನಿ, 730 ಕೊಡ್ತೀನಿ ಬ್ರೋ. ನಮ್ ಚಾನಲ್ ಕಡೆಯಿಂದ ಬಂದ್ರೆ ಬರೀ 3,70,000 ರೂಪಾಯಿ ಕೊಡ್ತಾರೆ. ನಮಸ್ತೆ ಬ್ರೋ. ನಮಸ್ತೆ ಬ್ರೋ. ನಿಮ್ ಶೋರೂಮ್ ಹೆಸರು ಮತ್ತೆ ಎಲ್ಲಿ ಲೊಕೇಟ್ ಆಗಿದೆ? ಮಾದೇಶ್ವರ ಕಾರ್ಸ್, ಗಿರಿನಗರ ವಿತ್ ಅವಳಹಳ್ಳಿ ಮಧ್ಯದಲ್ಲಿರೋದೇ ನಮ್ದು ಮಾದೇಶ್ವರ ಕಾರ್ಸ್. ಮಾದೇಶ್ವರ ಕಾರ್ಸ್ ಗಿರಿನಗರ ಹತ್ರ ಇದೆ. ಹೌದು ಬ್ರೋ. ಇಲ್ಲಿ ಯಾವ್ದು ಪಾರ್ಕ್ ಇದೆಯಲ್ಲ, ಯಾವ್ದು ಬ್ರೋ? ಬಿಡಿಯೋ ಪಾರ್ಕ್ ಬ್ರೋ. ಬಿಡಿಎ ಪಾರ್ಕ್ ಪಕ್ಕದಲ್ಲೇ ಇರುವಂತದ್ದೇ ನಿಮ್ ಮಾದೇಶ್ವರ ಕಾರ್ಸ್. ಹೌದು ಬ್ರೋ. ಯಾವ್ಯಾವ ಗಾಡಿಗಳು ಸಿಗುತ್ತೆ ಬ್ರೋ ಇಲ್ಲಿ? ಬ್ರೋ ಇಂಡಿಕಾ ಇಂದ ಹಿಡ್ದು ಇವತ್ತಿನ ಬಜಾರಲ್ಲಿ ಏನ್ ನೋಡ್ತಾ ಇದೆಯೋ ಫಾರ್ಚುನರ್ ಗಂಟ ನಮ್ಮ ಹತ್ರ ಕಾರ್ ಇದೆ ಬ್ರೋ. ಎಲ್ಲ ವೈಟ್ ಬೋರ್ಡ್, ಎಲ್ಲೋ ಬೋರ್ಡ್ ಎರಡು ವೈಟ್ ಸಿಗುತ್ತೆ. ಎಲ್ಲಾ ಗಾಡಿನೂ ಇದೆ. ಲೋನ್ ಅಂತ ಹೋದ್ರೆ 2016 ಇಂದ ಮಾಡ್ತೀವಿ ಬ್ರೋ. 2016 ಇಂದ ಮೇಲಿರೋ ಎಲ್ಲಾ ಗಾಡಿಗಳು ಆಲ್ ಓವರ್ ಕರ್ನಾಟಕ. ಓ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಬ್ರೋ 23 ಮಾಡಲು ಸಿಂಗಲ್ ಓನರ್, 90,000 ಓಡಿದೆ. ಶೋರೂಮ್ ಹಿಸ್ಟ್ರಿ, ಅನ್ಯೂ ಸ್ಟೆಪ್ನಿ. ನ್ಯೂ ಸ್ಟೆಪ್ನಿ, ಅಲ್ಲಿಗೆ 5 ಟೈರ್ ಇದೆ. 5 ಟೈರ್ ಇದೆ, ಅನ್ಯೂ ಸ್ಟೆಪ್ನಿ ಬ್ರೋ. ಇದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? 750 ಹೇಳ್ತೀನಿ, 730 ಕೊಡ್ತೀನಿ ಬ್ರೋ. 7,50,000 ಹೇಳ್ತಾ ಇದೀರಾ. 7,30,000 ರೂಪಾಯಿಗೆ ಫೈನಲ್ ಟು ಫೈನಲ್ ಮಾಡ್ತೀರಾ. ಲೋನ್ ಅಂತ ಹೋದ್ರೆ ಬ್ರೋ 1.5 ಲಕ್ಷ ಡೌನ್ ಪೇಮೆಂಟ್, ನಿನ್ ಮಿಕ್ಕಿ ತುಂಬಾ ಹೊಟ್ಟೆ ತುಂಬಾ ಲೋನ್ ಬ್ರೋ. ಸರಿ, 1.5 ಲಕ್ಷ ಡೌನ್ ಪೇಮೆಂಟ್ ತಗೊಂಬಂದ್ರೆ ನಮ್ ಮಿಕ್ಕಿದ್ದು ಲೋನ್ ಆಗುತ್ತೆ. ನೀವು ಈ ಗಾಡಿನ ಮನೆಗೆ ತಗೊಂಡು ಹೋಗೋದು. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಆಲ್ಮೋಸ್ಟ್ 70 to 80% ಇರುವಂತ ಟೈರ್ ಕಂಡೀಷನ್ಸ್. ಹಾಗೆ ಬಾಡಿ ಲೈನ್ ನೋಡ್ತಾ ಇದೀರಾ, ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿರುವಂತದ್ದು. ಎಲ್ಲೋ ಡೆಂಟು ಸ್ಕ್ರಾಚ್ ಏನು ಇಲ್ಲ. ಪ್ರೀಮಿಯಂ ಆಗಿರುವಂತ ಇಂಟೀರಿಯರ್, ಒಂದು ಸಿಸ್ಟಮ್ ಕೂಡ ಇದೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. 7,30,000 ರೂಪಾಯಿ ಫೈನಲ್ ಟು ಫೈನಲ್. 1,50,000 ತಗೊಂಬಂದ್ರೆ ಈ ಗಾಡಿ ನಾವು ಮನೆಗೆ ತಗೊಂಡು ಹೋಗ್ಬೋದು. ಇನ್ನು ಮಿಕ್ಕಿದ್ದು ಲೋನ್ ಆಗುತ್ತೆ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ 2016 ಮಾಡಲು 2,80,000 ಹೇಳ್ತೀನಿ, 2,50,000ಗೆ ಕೊಡ್ತೀನಿ. 30,000 ಇದ್ರೆ ಲೋನ್ ಆಗುತ್ತೆ ಬ್ರೋ. 2016 ಮಾಡಲು 2,50,000ಗೆ ಫೈನಲ್ ಟು ಫೈನಲ್ ಆಗುತ್ತೆ ಬ್ರೋ. ಓನರ್ ಬ್ರೋ? ಸೆಕೆಂಡ್ ಓನರ್. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. 60 to 70% ಇರುವಂತ ಟೈರ್ ಕಂಡೀಷನ್. ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ಒಂದು ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಸ್ಟೀರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. 2016ನೇ ಮಾಡಲು 2,50,000 ರೂಪಾಯಿಗೆ ಫೈನಲ್ ಆಗುತ್ತೆ. 25 ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ 25 ಮಾಡಲು 27,000 ಓಡಿದೆ. 8 ಲಕ್ಷ ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಬ್ರೋ. ಶೋರೂಮ್ ಬರೀ 27,000 ಡ್ರಿವನ್ ಆಗಿರುವಂತ ವೆಹಿಕಲ್. 2025 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಬ್ರೋ ನೋಡ್ತಾ ಇರ್ಬೋದು ವೀಕ್ಷಕರೇ, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬರೀ 27,000 ಡ್ರಿವನ್ ಆಗಿದೆ. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಆಲ್ಮೋಸ್ಟ್ 60 to 70% ಇರುವಂತ ಟೈರ್ ಕಂಡೀಷನ್ಸ್. ಹಾಗೆ ಇಂಟೀರಿಯರ್ ಹೋದ್ರೆ ಮಾತ್ರ ಪ್ರೀಮಿಯಂ ಆಗಿರುವಂತ ಇಂಟೀರಿಯರ್. ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇರುವಂತದ್ದು. ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬರೀ 27,000 ಓಡಿರುವಂತದ್ದು. 8 ಲಕ್ಷ ರೂಪಾಯಿಗೆ ಫೈನಲ್ ಟು ಫೈನಲ್ ಆಗುತ್ತೆ ಬ್ರೋ. ಲೋನ್ ಅಂತ ಹೋದ್ರೆ ಬ್ರೋ 2.5 ಲಕ್ಷ ಲೋನು. 2.5 ಲಕ್ಷ ಡೌನ್ ಪೇಮೆಂಟ್ ತಗೊಂಬಂದ್ರೆ ಇನ್ನು ಮಿಕ್ಕಿದ್ದು ಲೋನ್ ಆಗುತ್ತೆ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ 18 ಮಾಡಲು ಸೆಕೆಂಡ್ ಓನರ್, ಕ್ಲಾಸ್ ಮೇಂಟೆನೆನ್ಸ್ ಗಾಡಿ. 1,80,000 ಓಡಿದೆ. 4.5 ಲಕ್ಷ ಹೇಳ್ತೀನಿ, 4,25,000 ಕೊಡ್ತೀನಿ ಬ್ರೋ. 4,25,000 ಫೈನಲ್. ಹೌದು ಬ್ರೋ. ಲೋನ್ ಅಂತ ಹೋದ್ರೆ ಬ್ರೋ 3 ಲಕ್ಷ ಲೋನ್ ಕೊಡ್ತೀನಿ ಬ್ರೋ. 3 ಲಕ್ಷ ಲೋನ್ ಆಗುತ್ತೆ. ಇನ್ನು ಮಿಕ್ಕಿದ್ ತಗೊಂಡ್ 1,25,000 ತಗೊಂಡ್ ಕೊಟ್ರೆ ಕ್ಯಾಶ್ ಬ್ರೋ. ಬರೀ 1,25,000 ತಗೊಂಬಂದ್ರೆ ಈ ಗಾಡಿ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್, 4 ಟೈರ್ ಹಂಗೆ ಇದೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಒಂದು ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಲ್ಸ್ಟ್ರಿ, ಅದು ಕೂಡ ಬ್ರ್ಯಾಂಡ್ ನ್ಯೂ ಲೆದರ್ ಅಪಾಲ್ಸ್ಟ್ರಿ ಇರುವಂತದ್ದು. ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬರೀ 1,25,000 ತಗೊಂಬನ್ನಿ ಈ ಗಾಡಿ ನಮ್ಮ ಮನೆಗೆ ತಗೊಂಡೋಗ್ಬೋದು ನೀವು. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ ಇದು 18 ಮಾಡಲು ಸೆಕೆಂಡ್ ಓನರ್, 4 ಲಕ್ಷ ಚೂರ್ ನೆಗೋಷಿಯಬಲ್ ಬ್ರೋ. 2018 ಮಾಡಲು ಸೆಕೆಂಡ್ ಓನರ್, 4 ಲಕ್ಷ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಬ್ರೋ. ಲೋನ್ ಅಂತ ಹೋದ್ರೆ ಬ್ರೋ 3.5 ಲಕ್ಷ ಲೋನ್ ಆಗುತ್ತೆ ಬ್ರೋ. 3.5 ಲಕ್ಷ ಲೋನ್ ಆಗುತ್ತೆ. ಇನ್ನೊಂದು 50,000 ತಗೊಂಬಂದ್ರೆ ಈ ಗಾಡಿನ ಮನೆಗೆ ತಗೊಂಡೋಗ್ಬೋದು. ಬರೀ 50,000. ವೀಕ್ಷಕರೇ, ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿದ್ರೆ ಬರೀ 50,000 ತಗೊಂಬನ್ನಿ. ನೋಡಿ, ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂಥದ್ದು. ಹಾಗೆ ಟೈರ್ ಕಂಡೀಷನ್ಗೆ ಬಂದ್ರೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇರೋದು. ಹಿಂದೆ ಅಷ್ಟೇ 60 to 70% ಇರುವಂಥ ಟೈರು.
ಹಾಗೆ ಬಾಡಿ ಲೈನ್ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಲ್ಷನ್ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬರೀ 50,000 ತಗೊಂಬನ್ನಿ ಈ ಗಾಡಿನ ನೀವು ಮನೆಗೆ ತಗೊಂಡು ಹೋಗ್ಬೋದು. ನಿಮ್ಮ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. 22 ಮಾಡಲು ಸಿಂಗಲ್ ಓನರ್ 1,20,000 ಓಡಿದೆ. CNG ವಿತ್ ಪೆಟ್ರೋಲ್. 22 ಮಾಡಲು ಸಿಂಗಲ್ ಓನರ್, CNG ವಿತ್ ಪೆಟ್ರೋಲ್ ಇರುವಂತ ವೆಹಿಕಲ್. ನೀವು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿರುವಂತ ವೆಹಿಕಲ್. ಹಾಗೆ ಆಲ್ಮೋಸ್ಟ್ 70 to 80% ಇರುವಂತ ಟೈರ್ ಕಂಡೀಷನ್ಸ್ ನೋಡಿ. ಬ್ಯಾಕ್ ಸೈಡ್ ಅಷ್ಟೇ ಇದೆ. 70 to 80% ಇರುವಂತ ಟೈರ್ ಕಂಡೀಷನ್ 4 ಹಂಗೆ ಇದೆ. ಹಾಗೆ ಇಂಟೀರಿಯರ್ ಬಂದ್ರೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಾಲ್ಷನ್ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದೇ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಬ್ರೋ 6 ಲಕ್ಷ ಹೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 5,85,000 ಕೊಡ್ತೀನಿ. ನೋಡಿ, ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ 5,85,000 ರೂಪಾಯಿಗೆ ಆಗುತ್ತೆ. 6 ಲಕ್ಷ ಹೇಳ್ತಾ ಇದ್ರೆ 5,85,000ಕ್ಕೆ ಫೈನಲ್ ಟು ಫೈನಲ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಅಷ್ಟೇ, ಜಾಸ್ತಿ ಎಲ್ಲ ಮಾಡ್ಬಿಡಿ. ಬ್ರೋ ಲೋನ್ ಅಂತ ಹೋದ್ರೆ ಲೋನ್ ಅಂತ ಹೋದ್ರೆ 4 ಲಕ್ಷ ಲೋನ್ ಆಗುತ್ತೆ ಬ್ರೋ. ಒಂದು 4 ರಿಂದ 4.5 ಲಕ್ಷ ಲೋನೇ ಆಗುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. 2018 ಮಾಡಲು VXT, ಇದು ಟಾಪ್ ಎಂಡ್ ಮಾಡಲು ಬ್ರೋ. 2018 ಮಾಡಲು VXT. ಓನರ್ ಬ್ರೋ ಸಿಂಗಲ್ ಓನರ್ ವೆಹಿಕಲ್. ಬ್ರೋ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ ಇದ್ರದ್ದು? 670 ಹೇಳ್ತಿದೀನಿ ಬ್ರೋ. 670. ಚಾನಲ್ ಕಡೆಯಿಂದ ಬಂದ್ರೆ ಒಂಚೂರು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ತೀರಾ ಬ್ರೋ? ಎಷ್ಟು ಮಾಡ್ತೀರಾ ಬ್ರೋ? 650 ಕೊಡ್ತೀನಿ ಬ್ರೋ. 6.5 ಲಕ್ಷಕ್ಕೆ ಕೊಡ್ತಾರೆ ನೋಡಿ. ಫೈನಲ್ ಟು ಫೈನಲ್ 6.5 ಲಕ್ಷಕ್ಕೆ ಆಗುತ್ತೆ. ಬ್ರೋ ಇದು ಲೋನ್ ಅಂತ ಹೋದ್ರೆ? ಬ್ರೋ ಲೋನ್ ಅಂತ ಹೋದ್ರೆ 4 ಲಕ್ಷ ಲೋನ್ ಆಗುತ್ತೆ ಬ್ರೋ. 4 ಲಕ್ಷ ಲೋನ್ ಆಗುತ್ತೆ. ಇನ್ನು ಮಿಕ್ಕಿ ತಗೊಂಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಹಾಗೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಎಲ್ಲೂ ಡೆಂಟ್ ಸ್ಕ್ರಾಚ್ ಏನೂ ಇಲ್ಲ. 70 to 80% ಇರುವಂತ ಟೈರ್ ಕಂಡೀಷನ್ಸ್ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ಇಂಟೀರಿಯರ್ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಲ್ಷನ್ ನೋಡ್ತಾ ಇರ್ಬೋದು, ಅದು ಕೂಡ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ 18 ಮಾಡಲು 19 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಬ್ರೋ. 2018 ಮಾಡಲು 19 ರಿಜಿಸ್ಟ್ರೇಷನ್. ಹೌದು ಬ್ರೋ. ಸೆಕೆಂಡ್ ಓನರ್. ಹೌದು ಬ್ರೋ. ಬ್ರೋ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? 4,30,000 ಹೇಳ್ತೀನಿ ಬ್ರೋ. 4,30,000 ಹೇಳ್ತಾ ಇದಾರೆ. ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ ಬ್ರೋ? ಆಗುತ್ತೆ ಬ್ರೋ. ಫೈನಲ್ ಟು ಫೈನಲ್ ಏನು ಕೊಡ್ತೀರಾ ಬ್ರೋ? 4,10,000 ಕೊಡ್ತೀನಿ ಬ್ರೋ. 4,10,000 ರೂಪಾಯಿಗೆ ಆಗುತ್ತೆ. ಇದು ಸಿಂಗಲ್ ಓನರ್ ವೆಹಿಕಲ್. ಹಾಗೆ ನೀವು ನೋಡ್ತಾ ಇರ್ಬೋದು ಬಾಡಿ ಲೈನ್ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಎಲ್ಲೂ ಡೆಂಟ್ ಸ್ಕ್ರಾಚ್ ಏನು ಇಲ್ಲ. ಹಾಗೆ ನೀವು ಟೈರ್ ಕಂಡೀಷನ್ ಬಂದ್ರೆ 70 to 80% ಇರುವಂತದ್ದು. 4 ಟೈರು ಹಂಗೆ ಇದೆ. ಹಾಗೆ ಇಂಟೀರಿಯರ್ ಬಂದ್ರೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಲ್ಷನ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಲೆದರ್ ಅಪಾಲ್ಷನ್ ಹಾಕ್ಸಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಲೋನ್ ಅಂತ ಹೋದ್ರೆ ಬ್ರೋ 2.5 ಲಕ್ಷ ಲೋನ್ ಆಗುತ್ತೆ ಬ್ರೋ. 2.5 ಲಕ್ಷ ಲೋನ್ ಆಗುತ್ತೆ. ಇನ್ನು ಮಿಕ್ಕಿ ತಗೊಂಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ 2016 ಮಾಡಲು ರಿಡ್ಸ್ ಬ್ರೋ. 2016 ಮಾಡಲು ಸೆಕೆಂಡ್ ಓನರ್. 30,000 ಡೌನ್ ಪೇಮೆಂಟ್ ಮಾಡಿದ್ರೆ ಬ್ರೋ ಹೊಟ್ಟೆ ತುಂಬಾ ಲೋನ್ ಬ್ರೋ. ಈ ಗಾಡಿ ಬರೀ 30,000 ಡೌನ್ ಪೇಮೆಂಟ್. ಗಾಡಿನ ನೀವು ಮನೆಗೆ ತಗೊಂಡು ಹೋಗ್ಬೋದು ವೀಕ್ಷಕರೇ. ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ರಿಡ್ಸ್. ಬರೀ 30,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಬ್ರೋ ಫೈನಲ್ ಟು ಫೈನಲ್ ಪ್ರೈಸ್ ಏನ್ ಹೇಳ್ತೀರಾ ಬ್ರೋ? ಬ್ರೋ 2.5 ಹೇಳ್ತೀನಿ ಬ್ರೋ. 2.5. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. 2,30,000 ಬ್ರೋ. 2 ಲಕ್ಷ ಲೋನು, 30,000 ಡೌನ್ ಪೇಮೆಂಟ್ ಬ್ರೋ. 2 ಲಕ್ಷ ಲೋನು, 30,000 ಡೌನ್ ಪೇಮೆಂಟ್. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ಚೆನ್ನಾಗಿರುವಂತ. ಎಲ್ಲೂ ಡೆಂಟ್ ಸ್ಕ್ರಾಚ್ ಏನು ಇಲ್ಲ. ಆಲ್ಮೋಸ್ಟ್ 70 to 80% ಇರುವಂತ ಟೈರ್ ಕಂಡೀಷನ್ಸ್. ಹಾಗೆ ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಬ್ರ್ಯಾಂಡ್ ನ್ಯೂ ಲೆದರ್ ಅಪಾಲ್ಷನ್ ಹಾಕ್ಸಿರೋಂಥದ್ದು. ಪವರ್ ಸ್ಟೇರಿಂಗು, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ರಿಡ್ಸ್ ಬರೀ 30,000 ತಗೊಂಬನ್ನಿ ಈ ಗಾಡಿನ ತಗೊಂಡೋಗಿ. ಇನ್ನು ಮಿಕ್ಕಿದ್ದು ಲೋನ್ ಆಗುತ್ತೆ. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ 1920 19 ಮಾಡಲು 20 ರಿಜಿಸ್ಟ್ರೇಷನ್. ಹೌದು ಬ್ರೋ. ಸೆಕೆಂಡ್ ಓನರ್. 1,81,000 ಶೋರೂಮ್ ಹಿಸ್ಟ್ರಿ. ವಿತ್ ಶೋರೂಮ್ ಹಿಸ್ಟ್ರಿ ಇರೋಂಥದ್ದು. ಶೋರೂಮ್ ಹಿಸ್ಟ್ರಿ ಡ್ರಿವನ್ ಆಗಿರೋದು. 1,89,000 ಪ್ಲಾಟಿನಮ್ ಶೋರೂಮ್ ಹಿಸ್ಟ್ರಿ ಡ್ರಿವನ್ ಆಗಿರೋಂಥ ವೆಹಿಕಲ್. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ. ಮತ್ತು ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ಎಕ್ಸ್ಟೀರಿಯರು. ನೀವೆಲ್ಲೂ ಡೆಂಟು ಸ್ಕ್ರಾಚ್ ಏನು ನೋಡೋಕ್ಕಾಗಲ್ಲ. ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಆಗಿರುವಂಥ ಬಾಡಿ ಲೈನು. ಹಾಗೆ 70 to 80% ಇರುವಂಥ ಟೈರ್ ಕಂಡೀಷನ್. 4 ಟೈರು ಹಂಗೆ ಇದೆ. ಹಾಗೆ ಇಂಟೀರಿಯರ್ ಬಂದರೆ ನೋಡಿ, ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿರುವಂಥ ಇಂಟೀರಿಯರ್ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಬ್ರ್ಯಾಂಡ್ ನ್ಯೂ ಲೆದರ್ ಅಪಾಲ್ಷನ್ ನೀವು ನೋಡ್ತಾ ಇರ್ಬೋದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬ್ರೋ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ ಇದು? 6,70,000 ಕೊಡ್ತೀನಿ ಬ್ರೋ. 6,70,000 ರೂಪಾಯಿಗೆ ಫೈನಲ್ ಟು ಫೈನಲ್. ಇಲ್ಲ ಬ್ರೋ, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ನೆಗೋಷಿಯಬಲ್ ಕೊಡ್ತೀವಿ ಬ್ರೋ. 6,70,000 ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ನೆಗೋಷಿಯಬಲ್ ಕೂಡ ಆಗುತ್ತೆ ಬ್ರೋ. ಲೋನ್ ಅಂತ ಹೋದ್ರೆ
ಲೋನ್ ಅಂತ ಹೋದ್ರೆ 4.5 ಲಕ್ಷ ಲೋನ್ ಕೊಡ್ತೀವಿ ಬ್ರೋ. 4.5 ಲಕ್ಷ ಲೋನ್ ಕೊಡ್ತೀರಾ. ಇನ್ನು ಮಿಕ್ಕಿದ್ ತಗೊಂಬಂದ್ರೆ ಈ ಗಾಡಿ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಅಷ್ಟೇ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. 24 ಮಾಡಲು ಬ್ರೋ, ZXi 2024 ಮಾಡಲ್ ZXi ಟಾಪ್ ಎಂಡ್. ಹೌದು ಬ್ರೋ. ಓನರ್ ಬ್ರೋ ಸಿಂಗಲ್ ಬ್ರೋ, ಸಿಂಗಲ್ ಓನರ್ ವೆಹಿಕಲ್ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂಥದ್ದು. 68,000 ನೋಡಿದೆ ಬ್ರೋ. 68,000 ಡ್ರಿವನ್ Unused stepney. ಶೋರೂಮ್ ಹಿಸ್ಟ್ರಿ ಇರುವಂತದ್ದು. ಅನ್ಯೂಸ್ಡ್ ಸ್ಟೆಪ್ನಿ ಇರೋದು. ಬಾಡಿ ಲೈನ್ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂಥದ್ದು. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. 5 ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಒಂದು ಸ್ಟೆಪ್ನಿ ಕೂಡ ಅನ್ಯೂಸ್ಡ್ ಸ್ಟೆಪ್ನಿ ಇರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ನೋಡಿ, ನೀವು ನೋಡ್ತಾ ಇರ್ಬೋದು ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋಂಥ ಇಂಟೀರಿಯರ್ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂಥದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಆಸ್ಕಿಂಗ್ ಪ್ರೈಸ್ ಬ್ರೋ 8.5 ಬ್ರೋ. 8,50,000 ಹೇಳ್ತಾ ಇದಾರೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 8 ಲಕ್ಷ ಕೊಟ್ಟು ಕಳಿಸ್ತೀನಿ ಬ್ರೋ. ನೋಡಿ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 8 ಲಕ್ಷ ರೂಪಾಯಿಗೆ ಆಗುತ್ತೆ. ಇದು ಬರೀ 8 ಲಕ್ಷ ರೂಪಾಯಿಗೆ 2024 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಲೋನ್ ಅಂತ ಹೋದ್ರೆ 6.5 ಲಕ್ಷ ಲೋನ್ ಆಗುತ್ತೆ ಬ್ರೋ. 6.5 ಲಕ್ಷ ಲೋನ್ ಆಗುತ್ತೆ. ಇನ್ನು 1.5 ಲಕ್ಷ ತಗೊಂಡ್ಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. 2024 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, CNG ವಿತ್ ಪೆಟ್ರೋಲ್ ಬರ್ತಕ್ಕಂಥದ್ದು. ಬರೀ 1.5 ಲಕ್ಷ ತಗೊಂಬನ್ನಿ, ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ಇನ್ನು ಮಿಕ್ಕಿದ್ದು ಲೋನ್ ಆಗಿ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ 24 ಮಾಡಲು ಸಿಂಗಲ್ ಓನರ್, CNG ವಿತ್ ಪೆಟ್ರೋಲ್, VXi 2024 ಮಾಡಲ್ VXi CNG ವಿತ್ ಪೆಟ್ರೋಲ್ ಸಿಂಗಲ್ ಓನರ್ ವೆಹಿಕಲ್. ನೀವು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. ಕಲರ್ ಗಳು ನೋಡಿ, 2 ಗಾಡಿ ಇದೆ. ಕಲರ್ ಗಳು ಸೂಪರ್ ಆಗಿರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. ಹಾಗೆ ಬ್ರ್ಯಾಂಡ್ ನ್ಯೂ ಟೈರು, 4 ಟೈರು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಬ್ರೋ ಇದಕ್ಕೆ ಸ್ಟೆಪ್ನಿ ಇದೆಯಾ ಬ್ರೋ? ಇದೆ ಬ್ರೋ. ಇದು ಸ್ಟೆಪ್ನಿ ಕೂಡ ಅನ್ಯೂಸ್ಡ್. ಅಲ್ಲಿಗೆ 5 ಟೈರು ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಡೈಮಂಡ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ಲೆದರ್ ಅಪಾಲ್ಸ್ಟ್ರಿ ನೋಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. CNG ವಿತ್ ಪೆಟ್ರೋಲ್. ನೋಡಿ ನೀವು ಈ ಗಾಡಿನಾರು ತಗೋಬಹುದು, ಈ ಗಾಡಿನಾರು ತಗೋಬಹುದು. 2024 ಸಿಂಗಲ್ ಓನರ್ ವೆಹಿಕಲ್ಗಳು. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಬ್ರೋ 8 ಲಕ್ಷ ಹೇಳ್ತೀನಿ ಬ್ರೋ. ಇದು ಕೂಡ 8 ಲಕ್ಷ. ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಒಂಚೂರು ನೆಗೋಷಿಯೇಟ್ ಬ್ರೋ. 7,60,000 ಕೊಟ್ಟು ಕಳಿಸ್ತೀನಿ ನೋಡಿ. 760 ಆಗುತ್ತೆ. ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 7,60,000. ಇದು 8 ಲಕ್ಷ. 2ರಲ್ಲಿ ಯಾವ ಗಾಡಿ ಬೇಕಾದ್ರೂ ತಗೊಬಹುದು. CNG ವಿತ್ ಪೆಟ್ರೋಲ್. ಇದಕ್ಕೆ ಲೋನ್ ಅಂತ ಹೋದ್ರೆ ಬ್ರೋ, ಲೋನ್ ಅಂತ ಹೋದ್ರೆ 6.5 ಲಕ್ಷ ಲೋನ್ ಆಗುತ್ತೆ ಬ್ರೋ. 6.5 ಲಕ್ಷ ಲೋನ್ ಆಗುತ್ತೆ. ಇನ್ನು 1.5 ಲಕ್ಷ ರೂಪಾಯಿ ತಗೊಂಡ್ಬಂದ್ರೆ ಈ ಗಾಡಿನ ಮನೆಗೆ ತಗೊಂಡೋಗ್ಬೋದು. ನಿಮ್ಮ ಹತ್ರ 1.5 ಲಕ್ಷ ಇಟ್ಕೊಂಡ್ರೆ 2 ಗಾಡಿಯಲ್ಲಿ ಯಾವ ಗಾಡಿ ಬೇಕಾದ್ರೂ ಮನೆಗೆ ತಗೊಂಡೋಗ್ಬೋದು. ವೀಕ್ಷಕರೇ ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ 2016 ಮಾಡಲು ಸೆಕೆಂಡ್ ಓನರ್, 4,65,000 ಹೇಳ್ತಾ ಇದೀನಿ ಬ್ರೋ. 4.65 ಹೇಳ್ತಾ ಇದ್ದೀರಾ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಬ್ರೋ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಮಾಡ್ಕೊಡೋದ ಬ್ರೋ? ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ 100% ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೋಡಿ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. ನೀಟ್ ಅಂಡ್ ಕ್ಲೀನ್ ಆಗಿರುವಂತ ಬಾಡಿ ಲೈನು, ಎಲ್ಲೂ ಡೆಂಟ್ ಸ್ಕ್ರಾಚ್ ಏನು ಇಲ್ಲ. ಹಾಗೆ ಆಲ್ಮೋಸ್ಟ್ 70 to 80% ಇರುವಂತ ಟೈರ್ ಕಂಡೀಷನ್, ಆಲ್ಮೋಸ್ಟ್ 4 ಅದೇ ತರ ಇರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ಒಂದು ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬ್ರೋ ಇದಕ್ಕೆ ಲೋನ್ ಆಗುತ್ತೆ ಬ್ರೋ? ಆಗುತ್ತೆ ಬ್ರೋ. ಎಷ್ಟಾಗುತ್ತೆ ಬ್ರೋ? 3 ಲಕ್ಷ ಲೋನ್ ಆಗುತ್ತೆ ಬ್ರೋ. 3 ಲಕ್ಷ ಲೋನ್ ಆಗುತ್ತೆ. ಇನ್ ಮಿಕ್ಕಿದ್ ತಗೊಂಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ 24 ಮಾಡಲು ಸೇಮ್ ಏನ್ ನೋಡ್ತಾ ಇದೀರಾ, CNG ಪೆಟ್ರೋಲ್. ನನ್ನ ಹತ್ರ 10 ವೆಹಿಕಲ್ ಇದೆ ಬ್ರೋ. ಇದೇ ತರದ್ದು 10 ವೆಹಿಕಲ್ ಇದೆ. ವ್ಯಾಗನರ್ ಯಾವ ಮಾಡಲು ಬ್ರೋ? 24 ಮಾಡಲು. 24 10 ಗಾಡಿನೂ 2024. ಹೌದು. ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಬ್ರೋ 475 ಹೇಳ್ತಾ ಇದೀನಿ ಬ್ರೋ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 465 ಕೊಡ್ತೀನಿ ಬ್ರೋ. ನಮ್ ಚಾನಲ್ ಕಡೆಯಿಂದ ಬಂದ್ರೆ 4,65,000 ರೂಪಾಯಿಗೆ ಆಗುತ್ತೆ. ಇದು 1 ಅಲ್ಲ 2 ಅಲ್ಲ, ಇವ್ರ ಹತ್ರ 10 ಗಾಡಿ ಇದೆ ವೀಕ್ಷಕರೇ. ಇನ್ನೊಂದ್ ಏನಿದೆ ಗೊತ್ತಾ ಬ್ರೋ, ಈ ಗಾಡಿಲಿ ಪ್ಯಾನಿಕ್ ಬಟನ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಬ್ರೋ. ಗಾಡಿಲಿ ಗಾಡಿಲೂ ಇದೆ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. FC ಇನ್ಶೂರೆನ್ಸ್ ವಿತ್ ಪ್ಯಾನಿಕ್ ಬಟನ್. ಯಾ ಬ್ರೋ? ಬ್ರೋ ನಿಮ್ಮ ಎಲ್ಲಾ ಗಾಡಿಗಳಿಗೂ ಪ್ಯಾನಿಕ್ ಬಟನ್ ಇದೆಯಾ? ಇದೆ ಬ್ರೋ. ಕಸ್ಟಮರ್ ಗೆ 1 ರೂಪಾಯಿನೂ ಕೊಡ್ತಾ ಆಗದೆ ಇರೋ ತರ ಪ್ಯಾನಿಕ್ ಬಟನ್, FC ಇನ್ಶೂರೆನ್ಸ್, ರೋಡ್ ಟ್ಯಾಕ್ಸ್ ಎಲ್ಲ ನಾವ್ ಇಲ್ಲಿಂದ ಕಟ್ಟಿ ನಿಮ್ಗೆ ಡೆಲಿವರಿ ಕೊಡ್ತೀವಿ ಬ್ರೋ. ಅವ್ರು ಏನು ಖರ್ಚಿಲ್ದಲೆ ಬಂದ್ ಏನ್ ಗಾಡಿ ಪ್ರೈಸ್ ಮಾತಾಡ್ತಾರೆ ಆ ರೇಟ್ ಕೊಟ್ಟು ಹೋಗ್ಬೇಕು. ಹೌದು. ಮಿಕ್ಕಿದ ಪ್ಯಾನಿಕ್ ಬಟನ್ ಎಲ್ಲ ನೀವೇ ಇನ್ಸ್ಟಾಲ್ ಮಾಡ್ಕೊಟ್ಟಿರ್ತೀರ. ಅದು ನಿಮ್ಮ ಓನ್ ಕಾಸ್ಟ್ ಅಲ್ಲಿ. ಹೌದು ಬ್ರೋ. ಡನ್. ಪ್ರತಿ ಒಂದು ಗಾಡಿಗೂ ಪ್ಯಾನಿಕ್ ಬಟನ್ ಇದೆ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ 60 to 70% ಇರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್
ಇಂಟೀರಿಯರ್ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಲೆದರ್ ಅಪಾರ್ಚರ್ ನೋಡ್ತಾ ಇರ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ಫಸ್ಟ್ ಸ್ಟೇರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು. ಒಂದಲ್ಲ ಎರಡಲ್ಲ 10 ಗಾಡಿ ಇದೆ ಇವ್ರ ಹತ್ರ ಈ ಥರದ್ದು. ನೀವು ಯಾವ್ದು ಬೇಕಾದರೂ ಬಂದು ಚಾಯ್ಸ್ ಮಾಡ್ಕೋಬೋದು. ನಂಬರಲ್ಲಾಗಲಿ ಅಥವಾ ಗಾಡಿಗಳಲ್ಲಾಗಲಿ ನೋಡಿ ನೀವು ಚಾಯ್ಸ್ ಮಾಡ್ಕೊಬೋದು. 10 ವೆಹಿಕಲ್ ಇದೆ. ಯಾರು ಫಸ್ಟ್ ಬರ್ತೀರಾ ಅವರಿಗೆ ಚಾಯ್ಸಸ್ ಇರುತ್ತೆ. ನೋಡ್ತಾ ಇರ್ಬೋದು ನೀವು, ನಂಬರ್ ಪ್ಲೇಟ್ ಕೂಡ ಚಾಯ್ಸಸ್ ಮಾಡ್ಕೊಬೋದು ನೀವು ನಂಬರಿಂದ. 10 ವೆಹಿಕಲ್ ಇದೆ. ಒಂದ್ಸತಿ ವಿಸಿಟ್ ಮಾಡಿ ಮಹದೇಶ್ವರ ಎಂಟರ್ಪ್ರೈಸಸ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ 2016 ಮಾಡಲು ಫಾರ್ ನ್ಯೂ ಟೈರು 1 ಲಕ್ಷ ಓಡಿದೆ ಬ್ರೋ. ಜಿನಿಯನ್ 1 ಲಕ್ಷ ಓಡಿದೆ. ಜಿನಿಯನ್ ಇಷ್ಟೇ ಇರೋಂಥ ವೆಹಿಕಲ್. ಬ್ರೋ ಆಸ್ಕಿಂಗ್ ಪ್ರೈಸ್ ಏನಿದೆ? ಬ್ರೋ 180 ಹೇಳ್ತೀನಿ, 165 ಕೊಡ್ತೀನಿ ಬ್ರೋ. 180 ಹೇಳ್ತಾ ಇದ್ದಾರೆ. 1,65,000 ರೂಪಾಯಿಗೆ ಇದು ನಾವು ಕೊಡ್ತಾರೆ ನಿಮಗೆ. ಫೈನಲ್ ಟು ಫೈನಲ್ 1,65,000 ರೂಪಾಯಿಗೆ ಆಗುತ್ತೆ. ನೀವು ಆನ್ ಟೇಬಲ್ ಕುತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಜಾಸ್ತಿ ಅಂತೂ ಆಗಲ್ಲ. ಹಾಗೆ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇರೋವಂಥದ್ದು. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋವಂಥದ್ದು. 4 ಟೈರ್ ಅಷ್ಟೇ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋವಂಥದ್ದು. ಬರೀ 1,65,000 ರೂಪಾಯಿ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ ವೈಟ್ ಬೋರ್ಡ್ ETOS ಲೀವಾ 2013 ಮಾಡಲು ಸೆಕೆಂಡ್ ಓನರ್ 1,21,000 ಶೋರೂಮ್ ಹಿಸ್ಟ್ರಿ. 1,21,000 ಶೋರೂಮ್ ಹಿಸ್ಟ್ರಿ ಇರೋವಂಥದ್ದು. ವೈಟ್ ಬೋರ್ಡ್ ಇದು. ಟೊಯೋಟಾ ETOS ಲೀವಾ. ಟೊಯೋಟಾ ಇಟಿಯಾಸ್ ಲೀವಾ. ಯಾವ ಮಾಡಲ್ ಬ್ರೋ? 13 ಮಾಡಲ್ ಬ್ರೋ. 2013 ಮಾಡಲ್. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು ವೀಕ್ಷಕರೇ. ಬಾಡಿ ಲೈನ್ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋವಂಥದ್ದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇರೋವಂಥದ್ದು. 4 ಟೈರು ಹಂಗೆ ಇದೆ. ಬ್ರೋ ಇದ್ರ ಆಸ್ಕಿಂಗ್ ಪ್ರೈಸ್ ಸರ್ 4 ಲ್ಯಾಕ್ ಹೇಳ್ತೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 370 ಕೊಟ್ಟು ಕಳಿಸ್ತೀನಿ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಬರೀ 3,70,000 ರೂಪಾಯಿ ಕೊಡ್ತಾರೆ. ಆನ್ ಟೇಬಲ್ ಕುತ್ಕೊಂಡ್ರೆ ಸ್ಲೈಟ್ಲಿ ಏನಾದ್ರು ನೆಗೋಷಿಯಬಲ್ ಮಾಡ್ಕೊಡೋದಾ ಬ್ರೋ? ಆನ್ ಟೇಬಲ್ ಕುತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ವೀಕ್ಷಕರೇ. ನೀವು ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. 2013 ಮಾಡಲ್ಲು. ಎಲ್ಲೂ ಡೆಂಟು ಸ್ಕ್ರಾಚು ಏನೂ ಇಲ್ಲ. ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋವಂಥದ್ದು. ವೈಟ್ ಬೋರ್ಡ್ ವೆಹಿಕಲ್ ಟೊಯೋಟಾ ಇಟಿಯೋಸ್ ಲೀವಾ. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿರುವಂಥ ಇಂಟೀರಿಯರ್ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾರ್ಚರ್ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಫುಲ್ ಶೋರೂಮ್ ಹಿಸ್ಟ್ರಿ ಇರುವಂಥ ವೆಹಿಕಲ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬಾ ರೀಸನಬಲ್ ಪ್ರೈಸಿಗೆ ಆಗ್ತಾ ಇದೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ 2007 ಮಾಡಲು 2007 ಮಾಡಲು ZXi ಪ್ಯೂರ್ ಪೆಟ್ರೋಲ್ ಬ್ರೋ. 2007 ಮಾಡಲು ZXi ಪ್ಯೂರ್ ಪೆಟ್ರೋಲ್. ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂಥದ್ದು. 8064 ಗಾಡಿ ನಂಬರ್ ಕೂಡ ಅಷ್ಟೇ ಚೆನ್ನಾಗಿರುವಂಥದ್ದು. ಹಾಗೆ ನೋಡಿ ಬಾಡಿ ಲೈನ್ ಕೂಡ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ಹಾಗೆ ಇಂಟೀರಿಯರ್ ಬಂದರೆ ನೋಡಿ, ಇಂಟೀರಿಯರ್ ಮಾತ್ರ ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿರುವಂಥ ಇಂಟೀರಿಯರ್ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾರ್ಚರ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಲೆದರ್ ಅಪಾರ್ಚರ್ ಇರುವಂಥದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬ್ರೋ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? 2,20,000 ಹೇಳ್ತೀನಿ ಬ್ರೋ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 180 ಮಾಡ್ಕೊಡ್ತೀನಿ ಬ್ರೋ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಬರೀ 1,80,000 ರೂಪಾಯಿಗೆ. ಬ್ರೋ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತದ್ದು. 1,85,000 ರೂಪಾಯಿಗೆ ಆಗುತ್ತೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ 2010 ಮಾಡಲು ಗಾಡಿ. 2010 ಮಾಡಲು ಸೆಕೆಂಡ್ ಓನರ್. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ 1272 ಗಾಡಿ ನಂಬರ್ 1272 K01 ಇರುವಂತದ್ದು. ಸ್ಯಾಂಟ್ರೋ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ಸ್ಯಾಂಟ್ರೋ. ಹಾಗೆ ನೀವು ಟೈರ್ ಕಂಡೀಷನ್ ಬಂದ್ರೆ ಆಲ್ಮೋಸ್ಟ್ 60 to 70% ಇರುವಂತ ಟೈರ್ ಕಂಡೀಷನ್. ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾರ್ಚರ್ ನೋಡ್ತಾ ಇರ್ಬೋದು, ಅದು ಕೂಡ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗು, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. 2010 ಮಾಡಲ್. ಬ್ರೋ ಆಸ್ಕಿಂಗ್ ಪ್ರೈಸ್ ಬ್ರೋ 2,10,000 ಹೇಳ್ತೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 190 ಮಾಡ್ಕೊಡ್ತೀನಿ ಬ್ರೋ. ಫ್ರೆಶ್ ಡಾಕ್ಯುಮೆಂಟ್ಸ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ಬರೀ 1,90,000 ರೂಪಾಯಿಗೆ ಆಗುತ್ತೆ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ. ಆಸ್ ಇಟ್ ಇಸ್ ಕಂಡೀಷನ್ ಬೇಕು ಅಂದ್ರೆ 145 ಮಾಡ್ಕೊಡ್ತೀನಿ ಬ್ರೋ. ಆಸ್ ಇಟ್ ಈಸ್ ಕಂಡೀಷನ್ ಇದು ಏನು ಇಲ್ದಲ್ಲ, ಆಸ್ ಇಟ್ ಈಸ್ ಕಂಡೀಷನ್ ಇದೆ. ಹೆಂಗಿದೆ ಹಂಗೆ ನೀವು ತಗೊಂಡೋಗ್ತೀರಾ ಅಂತ ಹೇಳಿದ್ರೆ ನೀವು ಹೆಂಗ್ ಬೇಕಾದ್ರೂ ಆಲ್ಟರ್ ಮಾಡಿಸ್ಕೋಬಹುದು. 1,45,000 ರೂಪಾಯಿಗೆ ಆಗುತ್ತೆ.